ನಾಳೆ SSLC ಫಲಿತಾಂಶ ಬರ್ತಾ ಇದೆ. ನಾಳೆ ಮಹತ್ವದ ಫಲಿತಾಂಶ ಇದಾಗಿತ್ತು. ಯಾಕಂದರೆ ಅಂಕ ಮತ್ತು ಮಾರ್ಕ್ಸ್ ಜೊತೆಗೆ ಗ್ರೇಡಿಂಗ್ ಬಗ್ಗೆ ಕೂಡ ವಿಚಾರ ಆಯಿತು. ಹೀಗಾಗಿ ಮುಂದೆ ಏನಾಗುತ್ತೆ ಅದು ಕೂಡ ಸಹಜವಾಗಿ ಸಾಕಷ್ಟು ಕುತೂಹಲ ಕೆಳಿಸಿರುವಂಥದ್ದು. ಯಾಕಂದರೆ SSLC ಫಲಿತಾಂಶ ನಾಳೆ ಪ್ರಕಟವಾಗ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಇದರಲ್ಲಿ ಅಡಗಿದೆ. SSLC ಫಲಿತಾಂಶ ನೀಡ್ತಾ ಇರುವಂಥ ಅಂಕದ ಮೂಲಕನೇ ನೀಡ್ತಾರೆ. ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ಗಂಭೀರವಾಗಿ ಸ್ವೀಕರಿಸಿದ ಪರೀಕ್ಷೆಯನ್ನು, ತೃತೀಯ ಭಾಷೆ ಪರೀಕ್ಷೆಯನ್ನು, ಅದು ಅತ್ಯಂತ ಮಹತ್ವದ್ದಾಗಿರುತ್ತೆ. ನಾಳೆ SSLC ಫಲಿತಾಂಶ ಪ್ರಕಟವಾಗ್ತಾ ಇದೆ. ಇದರ ಜೊತೆಗೇನೆ ನಾಳೆ ಫಲಿತಾಂಶ ಪ್ರಕಟವಾಗ್ತಾ ಇರುವಂಥ ಬೆನ್ನಲ್ಲಿ ಒಂದು ಸಣ್ಣ ಕುತೂಹಲ ಕೂಡ ಇದೆ, ಏನಾಗುತ್ತೆ ಅಂತ. ಯಾಕೆಂದರೆ ಈಗ ತೃತೀಯ ಭಾಷೆಗೆ ಗ್ರೇಡ್ ಬದಲಾಗಿ ಅಂಕ ಕೊಡಬೇಕು ಅಂತ ನ್ಯಾಯಾಲಯವೇ ಈಗ ಸೂಚನೆಯನ್ನು ಕೊಟ್ಟಿದೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ಅನೇಕ ವಿದ್ಯಾರ್ಥಿಗಳು ಇದನ್ನು ತೃತೀಯ ಭಾಷೆಯನ್ನು ಎಷ್ಟು ಗಂಭೀರವಾಗಿ ಬರೆದಿದ್ದಾರೆ, ಏನಾಗುತ್ತೆ ನೋಡಬೇಕಾಗತ್ತೆ. ಒಂದು ವೇಳೆ ಮಾರ್ಕ್ಸ್ಗಳು ಕಡಿಮೆ ಬಂದರೆ ಸಹಜವಾಗಿ ಮತ್ತೊಂದು ಎಕ್ಸಾಮನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ವಿದ್ಯಾರ್ಥಿಗಳು ಇಷ್ಟು ವರ್ಷ ಗಂಭೀರವಾಗಿ ತಯಾರಿ ಏನು ಮಾಡಿರ್ತಾರೆ ಅವರ ತಯಾರಿಗೂ ಕೂಡ ಪೆಟ್ಬೀಳುತ್ತೆ. ಹೀಗಾಗಿ ಯಾವ ಆಧಾರದಲ್ಲಿ ಈ ಫಲಿತಾಂಶಗಳೆಲ್ಲವೂ ಕೂಡ ಬರುತ್ತೆ. ಜೊತೆಗೆ ಈಗ ಅಂಕವೇ ಮತ್ತೆ ಕೋರ್ಟ್ ಆದೇಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ತೃತೀಯ ಭಾಷೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ.